ನಮಸ್ಕಾರ. ಈ ದಿವಸ 10ನೇ ತರಗತಿ ಸಮಾಜ ವಿಜ್ಞಾನದ ರಾಜ್ಯಶಾಸ್ತ್ರ ವಿಭಾಗದ ಅಧ್ಯಾಯವಾದಂತಹ ಭಾರತದ ವಿದೇಶಾಂಗ ನೀತಿ, ಈ ಅಧ್ಯಾಯದಲ್ಲಿ ಬರುವಂತಹ ವಿಷಯಗಳ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ತಿಳಿಯೋಣ. ಜಗತ್ತು ಈಗಾಗಲೇ 2 ಮಹಾಯುದ್ಧಗಳನ್ನು ಎದುರಿಸಿದೆ. 2ನೇ ಮಹಾಯುದ್ಧದ ನಂತರ ವಿಶ್ವದ ಅನೇಕ ರಾಷ್ಟ್ರಗಳು, ಯುರೋಪಿಯನ್ನರ ಹಿಡಿತದಲ್ಲಿದ್ದಂತಹ ವಿಶ್ವದ ಅನೇಕ ರಾಷ್ಟ್ರಗಳು ಸ್ವತಂತ್ರ ರಾಷ್ಟ್ರಗಳಾಗಿ, ಸಾರ್ವಭೌಮ ರಾಷ್ಟ್ರಗಳಾಗಿ ಅಸ್ತಿತ್ವಕ್ಕೆ ಬಂದವು. ಅಂತಹ ರಾಷ್ಟ್ರಗಳಲ್ಲಿ ಭಾರತವು ಕೂಡ ಸ್ವತಂತ್ರವಾದಂತಹ ರಾಷ್ಟ್ರವಾಗಿ 1947 ಆಗಸ್ಟ್ 15ರಂದು ಸ್ವತಂತ್ರ ರಾಷ್ಟ್ರವಾಗಿ ಅಸ್ತಿತ್ವಕ್ಕೆ ಬರ್ತದೆ. ಇವತ್ತು ವಿಶ್ವದಲ್ಲಿ ಶ್ರೀಮಂತ ರಾಷ್ಟ್ರಗಳಿವೆ, ಅಭಿವೃದ್ಧಿಯನ್ನು ಹೊಂದುತ್ತಿರುವಂಥ ರಾಷ್ಟ್ರಗಳಿವೆ, ಹಿಂದುಳಿದಂಥ ರಾಷ್ಟ್ರಗಳು ಇವೆ. ಈ ಎಲ್ಲ ರಾಷ್ಟ್ರಗಳು ಕೂಡ ತನ್ನದೇ ಆದಂತಹ ವಿದೇಶಾಂಗ ನೀತಿಯನ್ನು ಹೊಂದಿವೆ. ವಿಶ್ವದ ಪ್ರತಿಯೊಂದು ಸ್ವಾತಂತ್ರ್ಯವನ್ನು ಹೊಂದಿದಂಥ ರಾಷ್ಟ್ರಗಳು, ಸಾರ್ವಭೌಮತೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳು ತನ್ನದೇ ಆಗಿರುವಂತಹ ವಿದೇಶಾಂಗ ನೀತಿಯನ್ನು ಹೊಂದಿವೆ. ಆ ನಿಟ್ಟಿನಲ್ಲಿ ಭಾರತವೂ ಕೂಡ ಸ್ವಾತಂತ್ರ್ಯ ನಂತರ ತನ್ನದೇ ಆದಂತಹ ವಿದೇಶಾಂಗ ನೀತಿಯನ್ನು ಹೊಂದಿದೆ. ಇವತ್ತು ಯಾವುದೇ ವ್ಯಕ್ತಿ ಆಗಲಿ, ಯಾವುದೇ ರಾಷ್ಟ್ರವಾಗಲಿ ಸ್ವಾವಲಂಬಿ ಆಡಳಿತವನ್ನು ನಡೆಸಲು ಬಹಳ ಕಷ್ಟ ಸಾಧ್ಯವಾದಂತಹ ವಿಷಯ. ಹಾಗೇನೆ ಒಂದು ರಾಷ್ಟ್ರ ಸ್ವಾವಲಂಬಿ ಆಡಳಿತವನ್ನು, ಸ್ವಾವಲಂಬಿ ನೀತಿಗಳನ್ನು ಹೊಂದಲಿಕ್ಕೆ ಅಸಾಧ್ಯವಾಗುತ್ತದೆ. ಆ ನಿಟ್ಟಿನಲ್ಲಿ ಒಂದು ದೇಶ ಅಥವಾ ಒಬ್ಬ ವ್ಯಕ್ತಿ ಒಂದು ಉತ್ತಮವಾದಂತಹ ಜೀವನವನ್ನು ನಡೆಸಬೇಕಾದರೆ ಇನ್ನೊಬ್ಬರನ್ನ ಅವಲಂಬಿಸಲೇಬೇಕಾಗುತ್ತದೆ. ಆ ನಿಟ್ಟಿನಲ್ಲಿ ಒಂದು ದೇಶ ಉತ್ತಮವಾದಂಥ ಆರ್ಥಿಕ ಪರಿಸ್ಥಿತಿಯನ್ನು, ರಾಜಕೀಯ ಪರಿಸ್ಥಿತಿಯನ್ನು, ಸಾಮಾಜಿಕ ಪರಿಸ್ಥಿತಿಯನ್ನು ಹೊಂದಬೇಕಾದರೆ ಇನ್ನೊಂದು ದೇಶದೊಂದಿಗೆ ಸಂಬಂಧವನ್ನು ಇಟ್ಟುಕೊಳ್ಳಲೇಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ಪ್ರತಿಯೊಂದು ದೇಶಕ್ಕೂ ಕೂಡ ತನ್ನದೇ ಆಗಿರುವಂತಹ ವಿದೇಶಾಂಗ ನೀತಿ ಬಹಳಷ್ಟು ಅವಶ್ಯಕವಾಗಿ ಬೇಕು. ಹಾಗಾದರೆ ವಿದೇಶಾಂಗ ನೀತಿ ಎಂದರೇನು ಅನ್ನುವಂತಹ ಪ್ರಶ್ನೆ ಬರ್ತದೆ. ವಿದೇಶಾಂಗ ನೀತಿ ಅನ್ನುವಂತಹ ಅಂಶಕ್ಕೆ ವ್ಯಾಖ್ಯಾನ ಹೇಳುವುದಾದರೆ, ಒಂದು ದೇಶ ಇನ್ನೊಂದು ದೇಶದೊಂದಿಗೆ ವ್ಯವಹರಿಸುವಾಗ ಅನುಸರಿಸುವಂತಹ ನೀತಿಯನ್ನು ನಾವು ವಿದೇಶಾಂಗ ನೀತಿ ಎಂದು ಕರೆಯುತ್ತೇವೆ. ಒಂದು ದೇಶ, ಈಗಾಗಲೇ ಹೇಳಿದ್ದೇವೆ, ಯಾವ ವ್ಯಕ್ತಿಯೂ ಕೂಡ ಸ್ವಾವಲಂಬಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಯಾವುದೇ ರಾಷ್ಟ್ರವೂ ಕೂಡ ಸ್ವಾವಲಂಬಿಯಾಗಿರಲು ಸಾಧ್ಯ ಇಲ್ಲ.
ಪರಾವಲಂಬಿ ಆಗಲೇಬೇಕು, ಅಭಿವೃದ್ಧಿಗಾಗಿ ಇನ್ನೊಬ್ಬರನ್ನ ಅವಲಂಬಿಸಲೇಬೇಕು ಅನ್ನುತ್ತಲ್ಲಿ ಒಂದು ದೇಶ ಇನ್ನೊಂದು ದೇಶದೊಂದಿಗೆ ವ್ಯವಹಾರ ಮಾಡುವಂತಹ ಸಂದರ್ಭದಲ್ಲಿ ಅನುಸರಿಸುವಂತಹ ನೀತಿಯನ್ನೇ ವಿದೇಶಾಂಗ ನೀತಿ ಎಂದು ಕರೆಯುತ್ತೇವೆ. ಭಾರತವು ಕೂಡ ಸ್ವಾತಂತ್ರ್ಯ ನಂತರ 1947 ಆಗಸ್ಟ್ 15ರ ನಂತರ ತನ್ನದೇ ಆಗಿರುವಂತಹ ವಿದೇಶಾಂಗ ನೀತಿಯನ್ನು ಹೊಂದಿದೆ. ಭಾರತವು ಕೂಡ ಬಲಾಢ್ಯವಾದಂತಹ ಸೈನ್ಯವನ್ನು ಹೊಂದಿದೆ, ವಿಶಾಲವಾದಂತಹ ಭೂಪ್ರದೇಶವನ್ನು ಹೊಂದಿದೆ, ಉತ್ತಮವಾದಂತಹ ಭೌಗೋಳಿಕ ಲಕ್ಷಣಗಳನ್ನು ಹೊಂದಿದೆ, ಉತ್ತಮವಾದ ಆರ್ಥಿಕ ಪರಿಸ್ಥಿತಿಯನ್ನು ನಾವು ನೋಡ್ತೇವೆ, ವಿಪುಲವಾದಂತಹ ಜನಸಂಖ್ಯೆ ಇದೆ, ಪರಿಣಿತವಾದಂತಹ ಜ್ಞಾನ ಮತ್ತು ತಂತ್ರಜ್ಞಾನ ಇದೆ. ಈ ರೀತಿ ಉತ್ತಮವಾದ ಪ್ರಾಕೃತಿಕ ಸಂಪತ್ತನ್ನು ನೋಡ್ತೀವಿ. ಈ ಎಲ್ಲ ಅಂಶಗಳು ಕೂಡ ಭಾರತದಲ್ಲಿ ನಾವು ನೋಡ್ತೇವೆ. ಸ್ವಾತಂತ್ರ್ಯ ನಂತರ ಭಾರತವೂ ಕೂಡ ತನ್ನದೇ ಆಗಿರುವಂತಹ ವಿದೇಶಾಂಗ ನೀತಿಯನ್ನ ಹೊಂದಿದೆ. ವಿದೇಶಾಂಗ ನೀತಿ ಅಂದ್ರೆ ಈಗ ವ್ಯಾಖ್ಯಾನ ಗೊತ್ತಾಗಿದೆ. ಒಂದು ದೇಶ ಇನ್ನೊಂದು ದೇಶದೊಂದಿಗೆ ವ್ಯವಹರಿಸುವಾಗ ಅನುಸರಿಸುವಂತಹ ನೀತಿಯನ್ನು ನಾವು ವಿದೇಶಾಂಗ ನೀತಿ ಎಂದು ಕರೆಯುತ್ತೇವೆ. ಪ್ರತಿ ರಾಷ್ಟ್ರವೂ ಕೂಡ ಭಾರತದಂತೆ ವಿಶ್ವದ ಸ್ವಾತಂತ್ರ್ಯವನ್ನು ಹೊಂದಿರತಕ್ಕಂಥ ಪ್ರತಿ ರಾಷ್ಟ್ರವೂ ಕೂಡ ವಿದೇಶಾಂಗ ನೀತಿಯನ್ನ ಹೊಂದಿರತಕ್ಕಂಥದ್ದನ್ನ ನಾವು ನೋಡ್ತೇವೆ. ಇನ್ನು ಭಾರತವು ಕೂಡ ವಿದೇಶಾಂಗ ನೀತಿಯನ್ನು ಹೊಂದಿದೆ. ಹಾಗೆ ಭಾರತದ ವಿದೇಶಾಂಗ ನೀತಿಯ ಉದ್ದೇಶಗಳು ಏನು? ಭಾರತದ ವಿದೇಶಾಂಗ ನೀತಿ ಉದ್ದೇಶಗಳು ಎಲ್ಲಾ ರಾಷ್ಟ್ರಗಳು ಒಂದಲ್ಲ ಒಂದು ಉದ್ದೇಶವನ್ನು ಇಟ್ಟುಕೊಂಡು ವಿದೇಶಾಂಗ ನೀತಿಯನ್ನು ರೂಪಿಸುತ್ತವೆ. ಆ ನಿಟ್ಟಿನಲ್ಲಿ ಭಾರತವೂ ಕೂಡ ಅನೇಕ ಉದ್ದೇಶಗಳನ್ನ ಇಟ್ಟುಕೊಂಡು ವಿದೇಶಾಂಗ ನೀತಿಯನ್ನು ಹೊಂದಿದೆ. ಹಾಗಾದರೆ ಆ ಉದ್ದೇಶಗಳು ಯಾವುವು? ಪರೀಕ್ಷಾ ದೃಷ್ಟಿಯಿಂದ 2 ಅಥವಾ 3 ಅಂಕಕ್ಕೆ ಕೇಳ್ತಕ್ಕಂತಹ ಬಹಳ ಬಹುಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಭಾರತದ ವಿದೇಶಾಂಗ ನೀತಿಯ ಉದ್ದೇಶಗಳು. ಹಾಗಾದ್ರೆ ಯಾವುದೆಲ್ಲ ಉದ್ದೇಶಗಳು ಭಾರತದ ವಿದೇಶಾಂಗ ನೀತಿಯ ಉದ್ದೇಶಗಳಾಗಿವೆ? ಒಂದನೇದಾಗಿ ರಾಷ್ಟ್ರದ ಭದ್ರತೆ. ರಾಷ್ಟ್ರದ ಭದ್ರತೆ, ಶಾಂತಿ ಮತ್ತು ಸಹಬಾಳ್ವೆ, ಮಿತ್ರ ರಾಷ್ಟ್ರಗಳ ಸಂಪಾದನೆ, ಮಿತ್ರ ರಾಷ್ಟ್ರಗಳ ಸಂಪಾದನೆ, ಸಾಂಸ್ಕೃತಿಕ ವಿನಿಮಯ, ಸಾಂಸ್ಕೃತಿಕ ವಿನಿಮಯ, ಆರ್ಥಿಕ ಬಲವರ್ಧನೆ. ಈ ರೀತಿ ಈ ಎಲ್ಲ ಉದ್ದೇಶಗಳನ್ನು ಇಟ್ಟುಕೊಂಡು ಭಾರತದ ವಿದೇಶಾಂಗ ನೀತಿಯನ್ನು ನಾವು ಸಿದ್ಧಪಡಿಸಿದ್ದೇವೆ, ರೂಪಿಸಿದ್ದೇವೆ. ಮೊದಲನೇದು ರಾಷ್ಟ್ರದ ಭದ್ರತೆ. ಇವತ್ತು ನಮ್ಮ ರಾಷ್ಟ್ರವನ್ನು ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಭದ್ರಪಡಿಸಿಕೊಳ್ಬೇಕಾದ್ರೆ ಏಕಾಂಗಿಯಾಗಲು ಸಾಧ್ಯ ಇಲ್ಲ. ಬೇರೆ ರಾಷ್ಟ್ರಗಳೊಂದಿಗೆ ವ್ಯವಹಾರ ಸಂಬಂಧವನ್ನ, ಆರ್ಥಿಕ ಸಂಬಂಧವನ್ನ, ಸಾಮಾಜಿಕ ಸಂಬಂಧವನ್ನ, ವಿಜ್ಞಾನ ಮತ್ತು ತಾಂತ್ರಿಕ ಸಂಬಂಧವನ್ನ ಭದ್ರತೆಯ ದೃಷ್ಟಿಯಿಂದ ಹೊಂದಲೇಬೇಕಾಗುತ್ತದೆ. ಹಾಗಾಗಿ ವಿದೇಶಾಂಗ ನೀತಿಯ ಮೊದಲನೇ ಉದ್ದೇಶ ನಮ್ಮ ರಾಷ್ಟ್ರವನ್ನ ಭದ್ರಪಡಿಸಿಕೊಳ್ಳುವಂತಹ ಉದ್ದೇಶವೇ
ವಿದೇಶಾಂಗ ನೀತಿಯ ಮೊದಲನೇ ಉದ್ದೇಶ. ಎರಡನೇದಾಗಿ ಶಾಂತಿ ಮತ್ತು ಸಹಬಾಳ್ವೆಯ ಜೀವನವನ್ನು ನಡೆಸ್ತಕ್ಕಂಥದ್ದು. ಯಾವುದೇ ರಾಷ್ಟ್ರಗಳೊಂದಿಗೂ ಸುಖ ಸುಮ್ಮನೆ ಯುದ್ಧವನ್ನು ಮಾಡದೆ, ಕಾಲಾಹರಣ ಮಾಡದೆ, ಯಾಕಂದರೆ ಇವತ್ತು ಶಾಂತಿಯುತವಾದಂತಹ ಸಹಬಾಳ್ವೆಯನ್ನ ಅಥವಾ ಸಹಬಾಳ್ವತೆಯಿಂದ ಕೂಡಿದಂತಹ ಜೀವನವನ್ನು ನಡೆಸ್ತಾ ಇದ್ದರೆ ಆ ದೇಶದಲ್ಲಿ ಯಾವುದೇ ರೀತಿಯ ತೊಂದರೆಗಳು, ಯಾವುದೇ ರೀತಿಯ ಸುಖ ಸುಮ್ಮನೆ ಯುದ್ಧಗಳು, ಯುದ್ಧದ ಸಂದರ್ಭಗಳು ಮೂಡಿ ಬರುವುದಿಲ್ಲ. ಒಂದು ದೇಶದಲ್ಲಿ ಯುದ್ಧಗಳಾದರೆ ದೇಶಗಳ ಮಧ್ಯೆ, ಎರಡೂ ದೇಶಗಳ ಮಧ್ಯೆ ಅಪಾರವಾದಂತಹ ಹಾನಿ, ಸಾವು ನೋವಿರ್ಬೋದು, ಆಸ್ತಿ ಪಾಸ್ತಿ ನಷ್ಟ ಇರ್ಬೋದು, ಸರ್ಕಾರಿ ಕಚೇರಿಗಳ ಧ್ವಂಸ ಇರ್ಬೋದು, ಅಂಗವಿಕಲತೆ ಇರ್ಬೋದು, ಮತ್ತು ಎರಡೂ ರಾಷ್ಟ್ರಗಳು ಪುನಃ ಮತ್ತೆ ಮೊದಲನೇ ಪರಿಸ್ಥಿತಿ ಬರಬೇಕಾದ್ರೆ 10-20 ವರ್ಷಗಳು ಬೇಕಾಗುತ್ತೆ. ಇದ್ರ ಬದಲಾಗಿ ಎಲ್ಲ ರಾಷ್ಟ್ರಗಳು ಕೂಡ ಶಾಂತಿಯುತವಾದಂತಹ ಸಹಬಾಳ್ವೆಯಿಂದ ಕೂಡಿದಂತಹ ಜೀವನವನ್ನು ನಡೆಸಿದ್ದೇ ಆದರೆ ಯಾವುದೇ ರೀತಿಯ ಯುದ್ಧದ ಸಂದರ್ಭಗಳು, ಯಾವುದೇ ರೀತಿಯಾದಂತಹ ವಿರೋಧ ಮನಸ್ಸುಗಳು ಮೂಡಿ ಬರುವುದಿಲ್ಲ. ಹಾಗಾಗಿ ಭಾರತ ವಿದೇಶಾಂಗ ನೀತಿ ಯಾವ ಉದ್ದೇಶವನ್ನು ಇಟ್ಕೊಂಡಿದೆ ಅಂತಂದರೆ, ಇನ್ನೊಂದು ರಾಷ್ಟ್ರದೊಂದಿಗೆ ವ್ಯವಹಾರ ಮಾಡುವಾಗ ಶಾಂತಿ ಮತ್ತು ಸಹಬಾಳ್ವೆಯ ಜೀವನವನ್ನು ನಡೆಸಬೇಕು. ಆ ರೀತಿಯ ಉದ್ದೇಶವು ಕೂಡ ಭಾರತದ ವಿದೇಶಾಂಗ ನೀತಿಯ ಉದ್ದೇಶಗಳಲ್ಲಿ ಒಂದು. ಶಾಂತಿಯುತವಾದಂತಹ ಸಹಜೀವನವನ್ನು ನೆರೆಯ ರಾಷ್ಟ್ರದೊಂದಿಗೆ ನಡೆಸಬೇಕು ಅಂತಕ್ಕಂಥ ಉದ್ದೇಶ ಭಾರತದ ವಿದೇಶಾಂಗ ನೀತಿಯ ಉದ್ದೇಶವಾಗಿದೆ. ಹಾಗೆಯೇ ಮಿತ್ರ ರಾಷ್ಟ್ರಗಳ ಸಂಪಾದನೆ ಹೆಚ್ಚು ಮಾಡಿಕೊಡ್ತಕ್ಕಂಥ. ಯಾಕೆ ಬೇಕು ಮಿತ್ರ ರಾಷ್ಟ್ರಗಳ ಸಂಪಾದನೆ ಅಂತಂದ್ರೆ, ಯಾರೋ ವಿದೇಶಿ ಆಕ್ರಮಣ ಮಾಡಿದಂಥ ಸಂದರ್ಭದಲ್ಲಿ ಅಥವಾ ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿನಿಮಯ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ನಮಗೆ ಮಿತ್ರ ರಾಷ್ಟ್ರಗಳು ಬೇಕು. ಎಷ್ಟು ಹೆಚ್ಚು ಸ್ನೇಹಿತರು ಸಂಪಾದನೆ ಮಾಡ್ಕೊಳ್ತೀವೋ ಅಷ್ಟು ನಾವು ಬಲಾಢ್ಯರಾಗ್ತೇವೆ. ಶತ್ರು ರಾಷ್ಟ್ರಗಳನ್ನು ಸೆದೆಬಡಿಯುವುದಕ್ಕಾಗಿರ್ಬೋದು, ಆರ್ಥಿಕ ಅಭಿವೃದ್ಧಿಗಾಗಿರ್ಬೋದು, ಶೈಕ್ಷಣಿಕ ಅಭಿವೃದ್ಧಿಯಾಗಿರ್ಬೋದು, ಪರಿಸರದ ರಕ್ಷಣೆಗಾಗಿರ್ಬೋದು, ಈ ಎಲ್ಲ ನಿಟ್ಟಿನಲ್ಲಿಯೂ ಕೂಡ ಮಿತ್ರ ರಾಷ್ಟ್ರಗಳನ್ನು ಸಂಪಾದನೆ ಮಾಡಿಕೊಳ್ತಕ್ಕಂಥದ್ದು ಕೂಡ ಒಂದು ಪ್ರಮುಖವಾಗಿರ್ತಕ್ಕಂತಹ ನಮ್ಮ ಭಾರತದ ವಿದೇಶಾಂಗ ನೀತಿ ಉದ್ದೇಶಗಳಲ್ಲಿ ಒಂದಾಗಿದೆ. ಆ ನಿಟ್ಟಿನಲ್ಲಿ ಮಿತ್ರ ರಾಷ್ಟ್ರಗಳ ಸಂಪಾದನೆಯನ್ನು ಕೂಡ ಹೆಚ್ಚು ಮಾಡಿಕೊಳ್ತಕ್ಕಂಥ ಉದ್ದೇಶ ಭಾರತದ ವಿದೇಶಾಂಗ ನೀತಿಯ ಉದ್ದೇಶಗಳಲ್ಲಿ ಒಂದಾಗಿದೆ. ಇನ್ನು ಸಾಂಸ್ಕೃತಿಕ ವಿನಿಮಯ, ಭಾರತ ದೇಶದ ಸಂಸ್ಕೃತಿಯನ್ನ ಬೇರೆ ದೇಶಗಳಿಗೆ ಪರಿಚಯ ಮಾಡಿಕೊಳ್ತಕ್ಕಂಥದ್ದು. ಅಂದ್ರೆ ಭಾರತದ ರೂಢಿ ಸಂಪ್ರದಾಯಗಳನ್ನ, ಸಂಸ್ಕೃತಿ, ಆಚಾರ ವಿಚಾರ, ನೃತ್ಯಗಳನ್ನ ಬೇರೆ ದೇಶದಲ್ಲಿ ಪರಿಚಯ ಮಾಡತಕ್ಕಂಥದ್ದು. ಅಲ್ಲಿನ ನೃತ್ಯಗಳನ್ನ, ಅಲ್ಲಿನ ಸಾಂಸ್ಕೃತಿಕ ಅಂಶಗಳನ್ನ ಭಾರತರಿಗೆ ಪರಿಚಯ ಮಾಡಿಕೊಳ್ತಕ್ಕಂಥದ್ದು. ಈ ರೀತಿ ಸಾಂಸ್ಕೃತಿಕ ವಿನಿಮಯದಿಂದಾಗಿ ದೇಶಗಳ ಮಧ್ಯೆ ಸಾಂಸ್ಕೃತಿಕ ಮೌಲ್ಯಗಳು ಹೆಚ್ಚಾಗ್ತವೆ. ಅಲ್ಲಿನ ಸಂಸ್ಕೃತಿಯ ಪರಿಚಯವಾಗುತ್ತದೆ, ಅಲ್ಲಿನ ಜನಜೀವನ ಪರಿಚಯವಾಗುತ್ತದೆ. ಬೇರೆ ದೇಶದ ಬೇರೆ ವ್ಯಕ್ತಿಗಳ, ಬೇರೆಯವರ ರೂಢಿ ಸಂಪ್ರದಾಯಗಳನ್ನ ಗೌರವಿಸಬೇಕಾದಂತಹ ಮನೋಭಾವನೆಯೂ ಕೂಡ ಮೂಡುತ್ತದೆ. ಈ ನಿಟ್ಟಿನಲ್ಲಿ ದೇಶಗಳ ಮಧ್ಯೆ ಸಾಂಸ್ಕೃತಿಕ ಅಂಶಗಳನ್ನು ವಿನಿಮಯ ಮಾಡಿಕೊಳ್ಳುವಂಥ ಉದ್ದೇಶವೂ ಕೂಡ ಭಾರತದ ವಿದೇಶಾಂಗ ನೀತಿಯ ಉದ್ದೇಶಗಳಲ್ಲಿ ಒಂದಾಗಿದೆ. ಇವೆಲ್ಲವುಗಳ ಜೊತೆಗೆ ಆರ್ಥಿಕ ಬಲವರ್ಧನೆ. ಭಾರತ ಮೂಲತಃ ಇನ್ನೂ ಕೂಡ ಮುಂದುವರೆದ ರಾಷ್ಟ್ರವಾಗಿಲ್ಲ, ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿಲ್ಲ, ಮುಂದುವರೆಯುತ್ತಿರುವ ಅಥವಾ ಅಭಿವೃದ್ಧಿಶೀಲ ರಾಷ್ಟ್ರವಾಗಿದೆ. ನಾವು ಆರ್ಥಿಕವಾಗಿ ಬಲವರ್ಧನೆಯಾಗಬೇಕಾದ್ರೆ, ಆರ್ಥಿಕವಾಗಿ ವೃದ್ಧಿಯಾಗಬೇಕಾದ್ರೆ ನಮಗೆ ಬೇರೆ ದೇಶಗಳ ಸಹಕಾರ ಅವಶ್ಯಕವಾಗಬೇಕು. ಈ ನಿಟ್ಟಿನಲ್ಲಿ ಆರ್ಥಿಕ ಬಲವರ್ಧನೆಯೂ ಕೂಡ ನಮ್ಮ ವಿದೇಶಾಂಗ ನೀತಿಯ ಮುಖ್ಯ ಉದ್ದೇಶಗಳಲ್ಲಿ ಒಂದು ಉದ್ದೇಶವಾಗಿದೆ. ಈ ಎಲ್ಲ ಉದ್ದೇಶಗಳು ಕೂಡ ಭಾರತದ ವಿದೇಶಾಂಗ ನೀತಿಯ
ಉದ್ದೇಶಗಳಾಗಿವೆ. ಈ ಭಾರತದ ವಿದೇಶಾಂಗ ನೀತಿಯನ್ನು ಯಾರು ರೂಪಿಸ್ತಾರೆ ಅನ್ನುವಂತಹ ವಿಚಾರವನ್ನು ನೋಡಿದರೆ 1946ರಲ್ಲಿ ನೆಹರು ಸಿದ್ಧಪಡಿಸ್ತಾರೆ. ಭಾರತ ವಿದೇಶಾಂಗ ನೀತಿಯನ್ನು ಯಾರು ಸಿದ್ಧಪಡಿಸ್ತಾರೆ? ಭಾರತದ ಮೊದಲನೇ ಪ್ರಧಾನಿಯಾಗಿರ್ತಕ್ಕಂತಹ ನೆಹರು 46ನೇ ಇಸ್ವಿಯಲ್ಲಿ ರೇಡಿಯೋ ಭಾಷಣದ ಮೂಲಕ ಭಾರತದ ವಿದೇಶಾಂಗ ನೀತಿಯ ರಚನೆಯನ್ನು ತಿಳಿಸ್ತಾರೆ. ವಿದೇಶಾಂಗ ನೀತಿಯನ್ನೂ ಕೂಡ ಸಿದ್ಧಪಡಿಸಿದಂತಹ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂತ ಹೇಳಿದ್ರೆ ಜವಾಹರ್ಲಾಲ್ ನೆಹರು ಅವರಿಗೆ ಸಲ್ಲುತ್ತದೆ. ಹಾಗಾಗಿ ನೆಹರು ಅವರನ್ನ ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಎಂದು ಕೂಡ ಕರೆಯುತ್ತೇವೆ. ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಯಾರು ಕರಿತೇವೆ? ನೆಹರು ಅವರನ್ನ. ಯಾವ ಕಾರಣಕ್ಕಾಗಿ ವಿದೇಶಾಂಗ ನೀತಿಯ ಶಿಲ್ಪಿ ಎಂದು ಕರೆಯುತ್ತೇವೆ ಅಂತ ಹೇಳಿದ್ರೆ ಭಾರತದ ವಿದೇಶಾಂಗ ನೀತಿಯ ರೂಪಣೆ ಮಾಡಲಿಕ್ಕೆ ಸಿದ್ಧವಾಗಲಿಕ್ಕೆ ಕಾರಣವಾದ ವ್ಯಕ್ತಿಯೇ ನೆಹರು. ಹಾಗಾಗಿ ನೆಹರು ಅವರನ್ನ ವಿದೇಶಾಂಗ ನೀತಿಯ ಶಿಲ್ಪಿ ಎಂದು ಕರೆಯುತ್ತೇವೆ. ಹಾಗಾದ್ರೆ ಭಾರತದ ವಿದೇಶಾಂಗ ನೀತಿಯ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಯಾವುವು? ಯಾವೆಲ್ಲ ಅಂಶಗಳನ್ನು ಆಧಾರವಾಗಿಟ್ಕೊಂಡು ಭಾರತದ ವಿದೇಶಾಂಗ ನೀತಿಯನ್ನು ಸಿದ್ಧಪಡಿಸಬೇಕಾಗುತ್ತದೆ? ಎರಡು ನೋಡಿ ಪ್ರಶ್ನೆ ಒಂದನೇ. ವಿದೇಶಾಂಗ ನೀತಿಯ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಯಾವುವು? ಯಾವ ಅಂಶಗಳ ಆಧಾರದ ಮೇಲೆ ಭಾರತದ ವಿದೇಶಾಂಗ ನೀತಿಯನ್ನು ಸಿದ್ಧಪಡಿಸಬೇಕು? ಯಾವ ಆಧಾರಗಳ ಮೇಲೆ ಅಂತ ಹೇಳಿದ್ರೆ ಯಾವ ಅಂಶಗಳು ಭಾರತದ ವಿದೇಶಾಂಗ ನೀತಿಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಅಂತ ಹೇಳಿದ್ರೆ ಒಂದು ರಾಷ್ಟ್ರೀಯ ಹಿತಾಸಕ್ತಿ, ರಾಷ್ಟ್ರೀಯ ಹಿತಾಸಕ್ತಿ ಪ್ರಭಾವ ಬೀರುವ ಅಂಶಗಳು. ಎರಡು ಆರ್ಥಿಕ ಸ್ಥಿತಿಗತಿ, ಮೂರು ಜನಾಭಿಪ್ರಾಯ, ನಾಲ್ಕು ಭೌಗೋಳಿಕ ಅಂಶಗಳು, ಭೌಗೋಳಿಕ ಅಂಶಗಳು, ಐದು ರಕ್ಷಣಾ ಸಾಮರ್ಥ್ಯ, ಆರು ಅಂತಾರಾಷ್ಟ್ರೀಯ ಪರಿಸರ, ಈ ಎಲ್ಲಾ ಅಂಶಗಳು ಭಾರತದ ವಿದೇಶಾಂಗ ನೀತಿಯ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು. ಯಾವುದೇ ಒಂದು ನೀತಿಯನ್ನು ಸಿದ್ಧಪಡಿಸಬೇಕಾದ್ರೆ ರಾಷ್ಟ್ರೀಯ ಹಿತಾಸಕ್ತಿಯನ್ನ ಗಣನೆಗೆ ತೆಗೆದುಕೊಳ್ಳಬೇಕಾಗ್ತದೆ. ಯಾಕೆಂದ್ರೆ ಇಲ್ಲಿ ಮುಖ್ಯವಾಗಿ ರಾಷ್ಟ್ರೀಯ ಹಿತಾಸಕ್ತಿಯೇ ಮೊದಲು. ಹಾಗಾಗಿ ರಾಷ್ಟ್ರೀಯ ಹಿತಾಸಕ್ತಿ ಈ ಒಂದು ಅಂಶದ ಆಧಾರದ ಮೇಲೆ ವಿದೇಶಾಂಗ ನೀತಿಯನ್ನು ಸಿದ್ಧಪಡಿಸಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ. ಇವುಗಳ ಜೊತೆಗೆ ಆರ್ಥಿಕ ಸ್ಥಿತಿಗತಿ ನೋಡಬೇಕಾಗುತ್ತೆ, ಜನಾಭಿಪ್ರಾಯವನ್ನ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ. ಸಾರ್ವಜನಿಕ ಅಭಿಪ್ರಾಯ ಅಥವಾ ಜನಾಭಿಪ್ರಾಯ ಅವುಗಳನ್ನು ಸಂಗ್ರಹಿಸಿ ವಿದೇಶಾಂಗ ನೀತಿಯನ್ನು ಸಿದ್ಧಪಡಿಸಬೇಕಾಗ್ತದೆ. ಭೌಗೋಳಿಕ ಅಂಶಗಳು, ಭೌಗೋಳಿಕ ಅಂಶಗಳು ಕೂಡ ಬಹಳ ಮುಖ್ಯವಾಗಿ ವಿದೇಶಾಂಗ ನೀತಿಯ ರಚನೆಯಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸುತ್ತವೆ. ಇದರ ಜೊತೆಗೆ ರಕ್ಷಣಾ ಸಾಮರ್ಥ್ಯ, ಹಾಗೆ ಅಂತಾರಾಷ್ಟ್ರೀಯ ಪರಿಸರ ಯಾವ ರೀತಿಯಾಗಿದೆ, ಈ ಎಲ್ಲಾ ಅಂಶಗಳು ಭಾರತದ ವಿದೇಶಾಂಗ ನೀತಿಯ ರಚನೆಯ ಮೇಲೆ
ಪ್ರಭಾವ ಬೀರುವಂಥ ಅಂಶಗಳು. ಈ ಅಂಶಗಳ ಆಧಾರದ ಮೇಲೆ ಭಾರತ ವಿದೇಶಾಂಗ ನೀತಿಯನ್ನು ಸಿದ್ಧಪಡಿಸಬೇಕಾಗ್ತದೆ. ಈ ರೀತಿ ಭಾರತ ತನ್ನದೇ ಆಗಿರ್ತಕ್ಕಂತಹ ವಿದೇಶಾಂಗ ನೀತಿಯ ಉದ್ದೇಶಗಳನ್ನು, ಆ ವಿದೇಶಾಂಗ ನೀತಿ ಸಿದ್ಧವಾಗಬೇಕು, ರಚನೆ ಆಗಬೇಕು, ಯಾವೆಲ್ಲ ಅಂಶಗಳು ವಿದೇಶಾಂಗ ನೀತಿಯ ಮೇಲೆ ಪ್ರಭಾವ ಬೀರುತ್ತವೆ ಎನ್ನುವಂಥ ಅಂಶವನ್ನು ಇಲ್ಲಿ ತನಕ ನೋಡಿದ್ವಿ. ಈಗ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು ಯಾವುವು ಅದನ್ನು ನೋಡ್ತಕ್ಕಂಥ ಸಮಯ. ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು. ಭಾರತೀಯ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳನ್ನ ನಾವು 5 ಅಂಶಗಳಲ್ಲಿ ಪಟ್ಟಿ ಮಾಡ್ತೇವೆ. 5 ಅಂಶಗಳು. 1, ಪಂಚಶೀಲ ತತ್ವಗಳು. 2, ಅಲಿಪ್ತ ನೀತಿ. 3, ವಸಾಹತುಶಾಹಿ. 4, ವಿರೋಧಿ ನೀತಿ. 4, ವರ್ಣಭೇದ ವಿರೋಧ. 5, ನಿಶಸ್ತ್ರೀಕರಣ. ಈ ರೀತಿ ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು ಅಂತಂದರೆ 5 ಅಂಶಗಳಿವೆ. ಮೊದಲನೇದಾಗಿ ಪಂಚಶೀಲ ತತ್ವಗಳು. ಏನು ಪಂಚಶೀಲ ತತ್ವಗಳು? ಯಾರ ಮಧ್ಯೆ ಈ ಪಂಚಶೀಲ ಒಪ್ಪಂದವಾಯಿತು? ಯಾವಾಗ ಆಯಿತು? ಯಾವೆಲ್ಲ ಅಂಶಗಳು ಪಂಚಶೀಲ ಒಪ್ಪಂದದಲ್ಲಿ ಅಡಕವಾಗಿವೆ ಅನ್ನೋದನ್ನ ನೋಡೋಣ. 1954ರಲ್ಲಿ ಚೀನಾದ ಅಧ್ಯಕ್ಷ ಚೌ ಆನ್ಲೈ ಚೀನಾದ ಅಧ್ಯಕ್ಷ ಚೌ ಆನ್ ಲೈ ಮತ್ತು ಭಾರತದ ಅಂದಿನ ಪ್ರಧಾನಮಂತ್ರಿ ನೆಹರು ಇವರ ಮಧ್ಯೆ ಪಂಚಶೀಲ ಒಪ್ಪಂದವಾಗುತ್ತೆ. ಯಾರ ಮಧ್ಯೆ? 1954ರಲ್ಲಿ ಚೀನಾದ ಅಧ್ಯಕ್ಷ ಚೌ ಆನ್ ಲೈ ಭಾರತದ ಅಂದಿನ ಪ್ರಧಾನಮಂತ್ರಿ ನೆಹರು ಅವರ ಮಧ್ಯೆ ಪಂಚಶೀಲ ಒಪ್ಪಂದವಾಗುತ್ತೆ. ಈ ಪಂಚಶೀಲ ಒಪ್ಪಂದದ 5 ಅಂಶಗಳು ಯಾವುವು ಅಂತಂದ್ರೆ, ಪರಸ್ಪರರು ಒಂದನೇದಾಗಿ ಪರಸ್ಪರರು ಆಕ್ರಮಣ ಮಾಡದೇ ಇರುವುದು, ಎರಡನೇದಾಗಿ ಶಾಂತಿಯುತ ಸಹಜೀವನ ನಡೆಸುವುದು,
ಆಂತರಿಕ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡದೇ ಇರುವುದು. ಪರಸ್ಪರರು ಪರಮಾಧಿಕಾರವನ್ನು ಗೌರವಿಸುವುದು. ಆರ್ಥಿಕ ಹಿತಸಾಧನೆಗಾಗಿ ಶ್ರಮಿಸುವುದು. ಆರ್ಥಿಕ ಹಿತಸಾಧನೆಗಾಗಿ ಈ 5 ಅಂಶಗಳು ಪಂಚಶೀಲ ಒಪ್ಪಂದದಲ್ಲಿ ಅಡಕವಾಗಿರುವಂಥ ಅಂಶಗಳು. 5 ಅಂಶಗಳಿವೆ. ಮೊದಲನೇ, ಪರಸ್ಪರರು ಒಬ್ಬರಿಗೊಬ್ಬರು ಆಕ್ರಮಣ ಮಾಡದೇ ಇರತಕ್ಕಂಥದ್ದು. ಚೀನಾದ ಮೇಲೆ ಭಾರತದವರು ದಾಳಿ ಮಾಡುವಂತಿಲ್ಲ, ಭಾರತದ ಮೇಲೆ ಚೀನಾದವರು ದಾಳಿ ಮಾಡುವಂತ ಇಲ್ಲ. ಈ ರೀತಿ ಪರಸ್ಪರರು ಆಕ್ರಮಣ ಮಾಡದೇ ಇರತಕ್ಕಂಥದ್ದು ಮೊದಲನೇ ಅಂಶ. ಎರಡೂ ದೇಶಗಳು ಕೂಡ ಶಾಂತಿಯುತವಾದಂತಹ ಸಹಜೀವನವನ್ನು ನಡೆಸಬೇಕು. ಆಂತರಿಕ ಚೀನಾದ ಆಂತರಿಕ ವಿಚಾರದಲ್ಲಿ ಭಾರತ ಹಸ್ತಕ್ಷೇಪ ಮಾಡುವಂತಿಲ್ಲ, ಭಾರತದ ಆಂತರಿಕ ವಿಚಾರದಲ್ಲಿ ಚೀನಾದವರು ಹಸ್ತಕ್ಷೇಪ ಮಾಡುವಂತಿಲ್ಲ. ಪರಸ್ಪರರ ಪರಮಾಧಿಕಾರವನ್ನು ಅಥವಾ ಸಾರ್ವಭೌಮ ಅಧಿಕಾರವನ್ನು ಎರಡೂ ದೇಶಗಳು ಕೂಡ ಗೌರವಿಸ್ತಕ್ಕಂಥದ್ದು. ಎರಡೂ ದೇಶಗಳು ಪರಸ್ಪರರು ಕೂಡ ಆರ್ಥಿಕ ಹಿತಸಾಧನೆಗಾಗಿ ಶ್ರಮಿಸುವುದು. ಈ ರೀತಿ 5 ಅಂಶಗಳು ಪಂಚಶೀಲ ಒಪ್ಪಂದದಲ್ಲಿ ಅಡಕವಾಗಿರುವಂಥ ಅಂಶಗಳು. ಈ ಪಂಚಶೀಲ ಒಪ್ಪಂದ ಭಾರತ ಮತ್ತು ಚೀನಾದ ಮಧ್ಯೆ 1954 ಚೌಹಾನ್ ಲೈ ಮತ್ತು ನೆಹರೂರವರ ಮಧ್ಯೆ ನಡೆದಂತಹ ಒಪ್ಪಂದಗಳು. ಇದು ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳಲ್ಲಿ ಮೊದಲನೆಯ ಮೂಲಭೂತ ಅಂಶವಾಗಿದೆ. ಪಂಚಶೀಲ ತತ್ವಗಳು ಅಥವಾ ಪಂಚಶೀಲ ಒಪ್ಪಂದ. ಇನ್ನು ಎರಡನೇ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳಲ್ಲಿ ಎರಡನೆಯ ಅಂಶ ಅಂದರೆ ಅಲಿಪ್ತ ನೀತಿ ಅಥವಾ ತಟಸ್ಥ ನೀತಿ ಅಂತ ಕರೀತಾರೆ. ಎರಡನೇ ಮಹಾಯುದ್ಧದ ನಂತರ ವಿಶ್ವ 2 ಬಣಗಳಾಗಿ ವಿಭಜನೆಯಾಗಿದೆ. ಎರಡನೇ ಮಹಾಯುದ್ಧ ನಂತರ ವಿಶ್ವ 2 ಬಣಗಳಾಗಿ ವಿಭಜನೆಯಾಗುತ್ತದೆ. ಯಾವ 2 ಬಣಗಳು ಅಂತಂದ್ರೆ, ಒಂದು ಅಮೆರಿಕ ನೇತೃತ್ವದ ಬಣ, ಎರಡನೇದು ರಷ್ಯಾ ನೇತೃತ್ವದ ಬಣ. ಅಮೆರಿಕ ನೇತೃತ್ವದ ಪ್ರಜಾಪ್ರಭುತ್ವ ಬಣ, ರಷ್ಯಾ ನೇತೃತ್ವದ ಸಮಾಜವಾದಿ ಅಥವಾ ಸಮತಾವಾದಿ ಅಥವಾ ಕಮ್ಯುನಿಸ್ಟ್ ಬಣ. ಈ ಎರಡೂ ಬಣಗಳು ವಿಶ್ವದಲ್ಲಿ ಒಂದು ರೀತಿಯಂತಹ ಪೈಪೋಟಿಯ ವಾತಾವರಣ ಸೃಷ್ಟಿ ಮಾಡುತ್ತವೆ. ವೈಜ್ಞಾನಿಕ ಕ್ಷೇತ್ರದಲ್ಲಿ ರಷ್ಯಾ ನೇತೃತ್ವದ ಬಣ ಏನಾದರೂ ಅನ್ವೇಷಣೆ ಮಾಡಿದರೆ ಅಮೆರಿಕ ಬಣದವರು ಅನ್ವೇಷಣೆ ಮಾಡತಕ್ಕಂಥದ್ದು. ಈ ರೀತಿ ಸಾಕಷ್ಟು ತೀವ್ರತರವಾದಂಥ ಒಂದು ಶೀತಲ ಸಮರದ ವಾತಾವರಣವನ್ನು ವಿಶ್ವದಲ್ಲಿ ಈ ಎರಡೂ ಬಣಗಳು ಸೃಷ್ಟಿ ಮಾಡಿರುತ್ತವೆ. ಈ ಸಂದಿಗ್ಧ ಸಂದರ್ಭದಲ್ಲಿ ಎರಡನೇ ಮಹಾಯುದ್ಧ ಮುಕ್ತಾಯವಾದ ನಂತರ ಭಾರತವು ಕೂಡ ಸ್ವತಂತ್ರವಾದಂತಹ ದೇಶವಾಗಿ ಅಸ್ತಿತ್ವಕ್ಕೆ ಬರ್ತದೆ. ಭಾರತ ಈ ಎರಡೂ ಬಣಗಳಿಗೂ ಸೇರದೆ ತಟಸ್ಥವಾಗಿರುವಂತಹ ನಿರ್ಲಿಪ್ತವಾಗಿರುವಂತಹ ನೀತಿಯನ್ನ ತಾಳುತ್ತದೆ. ಇದನ್ನೇ ನಾವು ಅಲಿಪ್ತ ನೀತಿ ಅಥವಾ ತಟಸ್ಥ ನೀತಿ ಅಂತ ಕರಿತೀವಿ. ಎರಡೂ ಬಣಗಳಿಗೂ ಸೇರದೆ ತಟಸ್ಥವಾಗಿರುವಂತಹ ನೀತಿಯನ್ನೇ ಅಲಿಪ್ತ ನೀತಿ ಎಂದು ಕರೆಯುತ್ತೇವೆ. ಆದರೆ ಭಾರತ
ಈ ಎರಡೂ ಬಣದ ರಾಷ್ಟ್ರಗಳ ಬಳಿಯೂ ಕೂಡ ಉತ್ತಮವಾದಂತಹ ಸ್ನೇಹವನ್ನು ಸಂಪಾದನೆ ಮಾಡಿಕೊಂಡಿತ್ತು. ಆದರೂ ಕೂಡ ಎರಡೂ ಬಣಗಳಿಗೂ ಸೇರದೆ ಅಲಿಪ್ತವಾಗಿದ್ದು ಇವತ್ತು ವಿಶ್ವದ ಪರಿಸರದಲ್ಲಿ ಅಲಿಪ್ತ ನೀತಿಯ ಆಧಾರದ ಮೇಲೆ ಭಾರತ ತನ್ನದೇ ಆಗಿರ್ತಕ್ಕಂತಹ ವಿದೇಶಾಂಗ ನೀತಿಯನ್ನು ಹೊಂದಿದೆ. ಈ ನಿಟ್ಟಿನಲ್ಲಿ ಭಾರತದ ಅಲಿಪ್ತ ನೀತಿ ಇವತ್ತು ವಿಶ್ವಕ್ಕೆ ಒಂದು ಪ್ರಮುಖವಾಗಿರ್ತಕ್ಕಂಥ ನೀತಿಯಾಗಿದೆ. ಈ ಎರಡೂ ಬಣಗಳಿಗೂ ಸೇರದೆ ತಟಸ್ಥವಾಗಿರುವಂತಹ ನಿಲುವನ್ನು ಹೊಂದಿ ತನ್ನದೇ ಆಗಿರ್ತಕ್ಕಂತಹ ವಿದೇಶಾಂಗ ನೀತಿಯ ರೂಪಣೆ ಮಾಡುವಲ್ಲಿ ಈ ಅಲಿಪ್ತ ನೀತಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸಿದೆ. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಇದರ ಜೊತೆಗೆ ಅಟಲ್ ಬಿಹಾರಿ ವಾಜಪೇಯಿ ಇವರೆಲ್ಲರೂ ಕೂಡ ಭಾರತದ ವಿದೇಶಾಂಗ ನೀತಿಯನ್ನು ಸುಧಾರಣೆ ಮಾಡುವಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದ್ದಾರೆ. ಇದು ಕೂಡ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥದ್ದು. ಇನ್ನು ವಸಾಹತುಶಾಹಿ ನೀತಿಯನ್ನು ವಿರೋಧಿಸುತ್ತದೆ. ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳಲ್ಲಿ ಇನ್ನೊಂದು ವಸಾಹತುಶಾಹಿ ನೀತಿಯನ್ನು ಖಂಡಿಸುತ್ತದೆ. ಏನು ವಸಾಹತುಶಾಹಿ ನೀತಿ ಅಂದ್ರೆ ಏನು? ಒಂದು ದೇಶ ಇನ್ನೊಂದು ದೇಶದ ಸ್ವಾಧೀನಕ್ಕೆ ಒಳಪಟ್ಟಿರುವುದನ್ನೇ ನಾವು ವಸಾಹತುಶಾಹಿ ನೀತಿ ಅಂತ ಕರೆಯುತ್ತೇವೆ. ಒಂದು ದೇಶ ಇನ್ನೊಂದು ದೇಶದ ಆಧಿಪತ್ಯಕ್ಕೆ, ಇನ್ನೊಂದು ದೇಶದ ಸ್ವಾಧೀನಕ್ಕೆ ಒಳಪಟ್ಟಿರುವುದನ್ನು ನಾವು ವಸಾಹತುಶಾಹಿ ನೀತಿ ಎಂದು ಕರೆಯುತ್ತೇವೆ. ಆದರೆ ಈ ವಸಾಹತುಶಾಹಿ ನೀತಿಯನ್ನ, ಸಾಮ್ರಾಜ್ಯಶಾಹಿ ನೀತಿಯನ್ನ ವಿರೋಧಿಸುವಂತಹ ಅಂಶವನ್ನು ನಾವು ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳನ್ನು ನೋಡುತ್ತೇವೆ. ಇವತ್ತು ಭಾರತ ಯಾವ ಅಂಶವನ್ನು ಎತ್ತಿ ಹಿಡಿಯುತ್ತದೆ ಅಂತ ಹೇಳಿದ್ರೆ ಸ್ವಾತಂತ್ರ್ಯವನ್ನು, ಸಮಾನತೆಯನ್ನು ಎತ್ತಿ ಹಿಡಿಯುತ್ತದೆ. ವಸಾಹತುಶಾಹಿ ನೀತಿಯನ್ನು ಖಂಡಿಸುತ್ತದೆ, ಸಾಮ್ರಾಜ್ಯಶಾಹಿ ನೀತಿಯನ್ನು ವಿರೋಧ ಮಾಡುತ್ತದೆ. ಹಾಗಾಗಿ ಇವತ್ತು ವಿಶ್ವದ ಪ್ರತಿಯೊಂದು ರಾಷ್ಟ್ರಗಳು ಕೂಡ ಸ್ವತಂತ್ರವನ್ನು ಹೊಂದಬೇಕು. ವಿಶ್ವದ ಪ್ರತಿ ರಾಷ್ಟ್ರ ಪರಮಾಧಿಕಾರವನ್ನು ಗೌರವಿಸಬೇಕು. ಯಾವುದೇ ರಾಷ್ಟ್ರವೂ ಕೂಡ ಇನ್ನೊಂದು ರಾಷ್ಟ್ರದ ಅಧೀನದಲ್ಲಿ ಇರಕೂಡದು. ಈ ನಿಟ್ಟಿನಲ್ಲಿ ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳಲ್ಲಿ ವರ್ಣಭೇದ ನೀತಿಯನ್ನ, ವಸಾಹತುಶಾಹಿ ನೀತಿಯನ್ನ ಅಥವಾ ಸಾಮ್ರಾಜ್ಯಶಾಹಿ ನೀತಿಯನ್ನ ವಿರೋಧಿಸುವಂಥದ್ದು ಕೂಡ, ಖಂಡನೆ ಮಾಡತಕ್ಕಂಥದ್ದು ಕೂಡ ಭಾರತದ ವಿದೇಶಾಂಗ ನೀತಿಗಳಲ್ಲಿ ಒಂದಾಗಿದೆ. ಎರಡನೇ ಮಹಾಯುದ್ಧದ ನಂತರ ಇವತ್ತು ಲ್ಯಾಟಿನ್ ಅಮೆರಿಕ ಮತ್ತು ಏಷ್ಯಾದ ಅನೇಕ ರಾಷ್ಟ್ರಗಳು, ಯುರೋಪಿನ ಪೋರ್ಚುಗೀಸರ, ಫ್ರೆಂಚರ, ಇಂಗ್ಲಿಷರ ಅನೇಕ ರಾಷ್ಟ್ರಗಳು ಅವರ ವಶದಲ್ಲಿದೆ. ಎರಡನೇ ಮಹಾಯುದ್ಧ ಮುಕ್ತಾಯವಾಯಿತು. ಲ್ಯಾಟಿನ್ ಅಮೆರಿಕ ಮತ್ತು ಏಷ್ಯಾದ ರಾಷ್ಟ್ರ ಬಹುಪಾಲು ರಾಷ್ಟ್ರಗಳೇನಾದವು ಸ್ವತಂತ್ರವನ್ನು ಹೊಂದಿದ್ದು, ಅಂತಹ ಪ್ರತಿ ರಾಷ್ಟ್ರವೂ ಕೂಡ ಸ್ವಾತಂತ್ರ್ಯವನ್ನು ಹೊಂದಬೇಕು. ಆ ರಾಷ್ಟ್ರದ ಜನ ಪ್ರತಿಯೊಬ್ಬರೂ ಕೂಡ ಸಮಾನತೆಯನ್ನ, ಸ್ವಾತಂತ್ರ್ಯವನ್ನು ಅನುಭವಿಸುವಂತಾಗಬೇಕು. ಯಾವುದೇ ರಾಷ್ಟ್ರವೂ ಕೂಡ ಇನ್ನೊಂದು ದೇಶದ ಅಧಿಪತ್ಯಕ್ಕೆ, ಇನ್ನೊಂದು ದೇಶದ ಅಡಿಯಲ್ಲಿ ಇರಬಾರದು ಅನ್ನುವಂಥ ಉದ್ದೇಶ ಭಾರತದ ವಿದೇಶಾಂಗ ನೀತಿಯ ಪ್ರಮುಖ ಅಂಶದಲ್ಲಿ ಒಂದಾಗಿದೆ. ವಸಾಹತುಶಾಹಿ ನೀತಿಯನ್ನ ವಿರೋಧಿಸ್ತಕ್ಕಂಥದ್ದು ಕೂಡ, ಖಂಡಿಸ್ತಕ್ಕಂಥದ್ದು ಕೂಡ ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶದಲ್ಲಿ ಒಂದಾಗಿದೆ. ಇನ್ನು ನಾಲ್ಕನೇ ಅಂಶ ವರ್ಣಭೇದ ನೀತಿಯನ್ನು ವಿರೋಧಿಸ್ತಕ್ಕಂಥದ್ದು, ಗುಲಾಮಗಿರಿ ನೀತಿಯನ್ನು ಖಂಡಿಸ್ತಕ್ಕಂಥದ್ದು. ಇದು ಕೂಡ ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳಲ್ಲಿ ಒಂದು. ಹಾಗಾದ್ರೆ ವರ್ಣಭೇದ ನೀತಿ ಎಂದರೇನು? ವರ್ಣಭೇದ ನೀತಿ ಅಂತಂದ್ರೆ ಬಿಳಿಯರು ಮತ್ತು ಕರಿಯರ ನಡುವಿನ
ಹೋರಾಟವನ್ನೇ ನಾವು ವರ್ಣಭೇದ ನೀತಿ ಅಂತ ಕರಿತೀವಿ. ಯಾವುದನ್ನ? ಬಿಳಿಯರು, ಬಿಳಿ ವರ್ಣ ಮತ್ತು ಕಪ್ಪು ವರ್ಣ ಈ ವರ್ಗದ ಜನರ ನಡುವಿನ ಕೀಳರಿಮೆ ಭಾವನೆ ಅಥವಾ ಅವರ ನಡುವಿನ ಹೋರಾಟವನ್ನೇ ನಾವು ವಸಾಹತು ವರ್ಣಭೇದ ನೀತಿ ಅಂತ ಕರಿತೀವಿ. ಇವತ್ತು ಎರಡನೇ ಮಹಾಯುದ್ಧ ಮುಕ್ತಾಯವಾಗುವ ಹೊತ್ತಿಗೆ ವಿಶ್ವದ ಅನೇಕ ರಾಷ್ಟ್ರಗಳು ವರ್ಣಭೇದ ನೀತಿಗೆ ಅಂತ್ಯವನ್ನು ಹಾಡಿವೆ. ಆದರೂ ಒಂದು ದೇಶ ಮಾತ್ರ, ಆ ಒಂದು ದೇಶದಲ್ಲಿ 20ನೇ ಶತಮಾನದ ಅಂತ್ಯದವರೆಗೂ ಕೂಡ ವರ್ಣಭೇದ ನೀತಿ ಇರ್ತಕ್ಕಂಥದ್ದನ್ನ ನಾವು ನೋಡಿದ್ವಿ. ಆ ದೇಶ ಯಾವುದಂದ್ರೆ ದಕ್ಷಿಣ ಆಫ್ರಿಕಾ. ದಕ್ಷಿಣ ಆಫ್ರಿಕಾ ದೇಶದಲ್ಲಿ ಬಹಳ ಬಲಾಢ್ಯವಾಗಿರ್ತಕ್ಕಂತಹ ವರ್ಣಭೇದ ನೀತಿಯನ್ನ ನಾವು ನೋಡ್ತೀವಿ. ಇಲ್ಲಿ ಆ ವರ್ಣಭೇದ ನೀತಿಯನ್ನ ಖಂಡನೆ ಮಾಡತಕ್ಕಂಥ ಹೋರಾಟ ಯಾರ ನೇತೃತ್ವದಲ್ಲಿ ನಡೀತದೆ ಅಂದ್ರೆ ನೆಲ್ಸನ್ ಮಂಡೇಲಾ, ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂತಹ ನೆಲ್ಸನ್ ಮಂಡೇಲಾ ಇವರ ನೇತೃತ್ವದಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿಯ ವಿರುದ್ಧವಾದಂತಹ ಹೋರಾಟವನ್ನ ಇವರ ನೇತೃತ್ವದಲ್ಲಿ ನಡೆಯುತ್ತದೆ. ಈ ಹೋರಾಟಕ್ಕೆ ಭಾರತವೂ ಕೂಡ ಬೆಂಬಲವನ್ನು ನೀಡುತ್ತದೆ, ವಿಶ್ವಸಂಸ್ಥೆಯೂ ಕೂಡ ಬೆಂಬಲವನ್ನು ನೀಡಿ ಅಂತಿಮವಾಗಿ 1993ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿಗೆ ಅಂತ್ಯವನ್ನು ಹಾಡಲಾಗುತ್ತದೆ. ಈ ನಿಟ್ಟಿನಲ್ಲಿ ವಿಶ್ವದ ಯಾವುದೇ ಭಾಗದಲ್ಲಿ ವರ್ಣಭೇದ ನೀತಿಗಳು, ವರ್ಣಭೇದ ವಿರುದ್ಧ ಹೋರಾಟಗಳು ನಡೀತಾ ಇದ್ರೆ ಅದನ್ನು ಖಂಡಿಸುವಂತಹ ಕಾರ್ಯವನ್ನ ಭಾರತದ ವಿದೇಶಾಂಗ ನೀತಿ ಮಾಡುತ್ತದೆ. ಹಾಗಾಗಿ ವರ್ಣಭೇದ ನೀತಿಯನ್ನು ವಿರೋಧ ಮಾಡತಕ್ಕಂಥದ್ದು, ವರ್ಣಭೇದ ನೀತಿಯನ್ನು ಖಂಡಿಸ್ತಕ್ಕಂಥದ್ದು ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳಲ್ಲಿ ಒಂದಾಗಿದೆ. ಇಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ನೆಲ್ಸನ್ ಮಂಡೇಲಾ ಅವರ ನೇತೃತ್ವದಲ್ಲಿ ವರ್ಣಭೇದ ನೀತಿಗೆ ಅಂತ್ಯವನ್ನು ಹಾಡ್ತಾರೆ. ಆ ದಕ್ಷಿಣ ಆಫ್ರಿಕಾದ ವರ್ಣಭೇದ ನೀತಿಯ ಅಂತ್ಯದೊಂದಿಗೆ ಇಡೀ ವಿಶ್ವದಲ್ಲಿ ಇವತ್ತಿಗೂ ಕೂಡ ಯಾವುದೇ ಭಾಗದಲ್ಲಿ ವರ್ಣಭೇದ ನೀತಿ ಅಸ್ತಿತ್ವದಲ್ಲಿಲ್ಲ. ಆ ರೀತಿ ಏನಾದರೂ ಕೂಡ ಇದ್ರೆ, ವರ್ಣಭೇದ ನೀತಿ ಅಸ್ತಿತ್ವದಲ್ಲಿ ಇದ್ರೆ ಅದನ್ನು ಖಂಡಿಸುವಂತಹ ಕಾರ್ಯವನ್ನ ಭಾರತ ಮಾಡುತ್ತದೆ. ಭಾರತ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳಲ್ಲಿ ವರ್ಣಭೇದ ನೀತಿಯನ್ನು ಖಂಡಿಸ್ತಕ್ಕಂಥದ್ದು ಕೂಡ ಒಂದು ಪ್ರಮುಖವಾದಂತಹ ಅಂಶವಾಗಿದೆ. ಇನ್ನು ಕೊನೆಯದಾಗಿರ್ತಕ್ಕಂತಹ ವಿದೇಶಾಂಗ ನೀತಿಯ ಮೂಲಭೂತ ಅಂಶ ಅಂತಂದ್ರೆ ನಿಶ್ಶಸ್ತ್ರೀಕರಣ. ಏನು ನಿಶ್ಶಸ್ತ್ರೀಕರಣದ ವ್ಯಾಖ್ಯಾನವನ್ನು ಏನನ್ಬೋದು? ನಿಶ್ಶಸ್ತ್ರೀಕರಣ ಶಸ್ತ್ರಾಸ್ತ್ರಗಳ ಉತ್ಪಾದನೆಯನ್ನ ನಿಷೇಧಿಸುವುದನ್ನ, ಸ್ಥಗಿತಗೊಳಿಸುವುದನ್ನ ನಾವು ನಿಶ್ಶಸ್ತ್ರೀಕರಣ ಎಂದು ಕರೆಯುತ್ತೇವೆ. ಡೆಫಿನೇಷನ್ ನಿಶ್ಶಸ್ತ್ರೀಕರಣ. ನಿಶ್ಶಸ್ತ್ರೀಕರಣ ಶಸ್ತ್ರಾಸ್ತ್ರಗಳ ಉತ್ಪಾದನೆಯನ್ನ ಸ್ಥಗಿತಗೊಳಿಸುವುದೇ ಅಥವಾ ನಿಷೇಧಿಸುವುದೇ ನಿಶ್ಶಸ್ತ್ರೀಕರಣವಾಗಿದೆ. ಯಾಕೆ ನಿಶ್ಶಸ್ತ್ರೀಕರಣಗೊಳಿಸಬೇಕು? ಶಸ್ತ್ರಾಸ್ತ್ರವನ್ನು ಉತ್ಪಾದನೆ ಮಾಡಿದ್ರೆ ಆಗುವಂತ ಅನುಕೂಲ ಏನು, ಅನಾನುಕೂಲ ಏನು, ಇವೆಲ್ಲವನ್ನು ನೋಡಿದಾಗ ಭಾರತ ಯಾವುದನ್ನ ಬೆಂಬಲಿಸುತ್ತಂತಂದ್ರೆ ವಿಶ್ವದ ಉಳಿವಿಗಾಗಿ, ಯಾವುದೇ ಕಾರಣಕ್ಕೆ ವಿಶ್ವ ಅಳಿವನ್ನ ಕಾಣಬಾರದು, ಪ್ರಾಕೃತಿಕ ಸಂಪತ್ತು ನಾಶವಾಗಬಾರದು, ಭೌಗೋಳಿಕ ಅಂಶಗಳ ಮೇಲೆ ಯಾವುದೇ ರೀತಿಯಂತ ವಿನಾಶಕಾರಿ ಪರಿಣಾಮಗಳು ಸೃಷ್ಟಿಯಾಗಬಾರದು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಭಾರತ ಯಾವುದನ್ನ ಬೆಂಬಲಿಸ್ತಾ ಇದೆ? ನಿಶ್ಶಸ್ತ್ರೀಕರಣವನ್ನು ಬೆಂಬಲಿಸ್ತಾ ಇದೆ.
ಅಣ್ವಸ್ತ್ರ ಅಥವಾ ಅಣುಶಕ್ತಿಯನ್ನ ಬಳಕೆ ಮಾಡುವುದನ್ನ ಖಂಡಿಸ್ತಾ ಇದೆ. ಶಸ್ತ್ರಾಸ್ತ್ರ ಉತ್ಪಾದನೆ ಆದರೆ ಏನಾಗುತ್ತದೆ? ಈಗಾಗಲೇ ಜಗತ್ತು 2 ಮಹಾಯುದ್ಧಗಳನ್ನು ಕಂಡಿದೆ. ಮೊದಲನೇ ಮಹಾಯುದ್ಧ 1418, ಎರಡನೇ ಮಹಾಯುದ್ಧ 39ರಿಂದ 1940 ಮಧ್ಯೆ ನಡೆದಿದೆ. ಆ 2 ಮಹಾಯುದ್ಧಗಳ ಪರಿಣಾಮವಾಗಿ ಇವತ್ತಿಗೂ ಕೂಡ ಜಪಾನಿನ ಹಿರೋಶಿಮಾ ಮತ್ತು ನಾಗಸಾಕಿ ಎಂತಹ ಒಂದು ಪರಿಣಾಮವನ್ನು ಎದುರಿಸ್ತಾ ಇದ್ದಾವೆ. ಅಲ್ಲಿನ ಜನಜೀವನದ ವ್ಯವಸ್ಥೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ, ಕೃಷಿಯ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ, ಅಲ್ಲಿನ ಭೂಪ್ರದೇಶದ ಮೇಲೆ ಯಾವೆಲ್ಲ ಪರಿಣಾಮ ಬೀರಿದೆ ಎನ್ನುವುದನ್ನು ಇವತ್ತಿಗೂ ಕೂಡ ನಾವು ನೋಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ವಿಶ್ವದ ಎಲ್ಲ ರಾಷ್ಟ್ರಗಳು ಕೂಡ ತಾಂತ್ರಿಕವಾಗಿ ವೈಜ್ಞಾನಿಕವಾಗಿ ಸಾಕಷ್ಟು ಮುಂದುವರೆದಂಥ ರಾಷ್ಟ್ರಗಳಾಗಿವೆ. ಈ ಸಂದರ್ಭದಲ್ಲಿ ಏನಾದರೂ ಕೂಡ 3ನೇ ಮಹಾಯುದ್ಧ ನಡೆದಿದ್ದೇ ಆದರೆ ಇಡೀ ವಿಶ್ವವನ್ನ 3 ಪಟ್ಟು ನಾಶ ಮಾಡುವಂತಹ ಶಸ್ತ್ರಾಸ್ತ್ರಗಳು ವಿಶ್ವದ ರಾಷ್ಟ್ರಗಳ ಬಳಿ ಇವೆ. ದುಡುಕಿನಲ್ಲಿಯೋ ಏನಾದರೂ ಕೋಪದಲ್ಲಿಯೋ ವಿಶ್ವದ ಯಾವುದೋ ಒಂದು ರಾಷ್ಟ್ರದ ಮೇಲೆ ದಾಳಿ ಮಾಡಿದ್ರೆ, ಹಾಗೆಯೇ ಅದರೊಂದಿಗೆ ಸಂಬಂಧವನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳು ಕೂಡ ಯುದ್ಧಕ್ಕೆ ಮುಂದಾಗ್ತವೆ. ಆ ಯುದ್ಧ 3ನೇ ಮಹಾಯುದ್ಧಕ್ಕೆ ಮಾರ್ಪಾಡಾಗ್ತದೆ. ಆ 3ನೇ ಮಹಾಯುದ್ಧದೊಂದಿಗೆ ಇಡೀ ವಿಶ್ವವೇ ಅಳಿಸಿ ಹೋಗುತ್ತದೆ, ವಿನಾಶವಾಗುತ್ತದೆ. ಯಾವಾಗ ಆಗುತ್ತದೆ? ಶಸ್ತ್ರಾಸ್ತ್ರಗಳ ಉತ್ಪಾದನೆಯ ಮಧ್ಯೆ ಪೈಪೋಟಿ ನಡೆದಾಗ. ಇದರ ಬದಲಾಗಿ ನಿಶಸ್ತ್ರೀಕರಣಕ್ಕೆ ಇಡೀ ವಿಶ್ವದ ಎಲ್ಲಾ ರಾಷ್ಟ್ರಗಳು ನಿಶಸ್ತ್ರೀಕರಣಕ್ಕೆ ಮುಂದಾದರೆ ಇಡೀ ವಿಶ್ವದ ಎಲ್ಲಾ ರಾಷ್ಟ್ರಗಳು ಕೂಡ ಯಾವ ರೀತಿಯಂತಹ ಜೀವನವನ್ನು ನಡೆಸಬಹುದು ಅಂತ ಹೇಳಿದ್ರೆ ಶಾಂತಿಯುತವಾದಂತಹ ಸಹಜೀವನವನ್ನು ನಡೆಸಬಹುದು. ಪರಸ್ಪರ ಎಲ್ಲಾ ರಾಷ್ಟ್ರಗಳು ಕೂಡ ಆರ್ಥಿಕ ಸಹಕಾರವನ್ನು ನೀಡಿದ್ದೇ ಆದರೆ ಎಲ್ಲಾ ರಾಷ್ಟ್ರಗಳು ಕೂಡ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಸಾಧಿಸಬಹುದು. ಈ ನಿಟ್ಟಿನಲ್ಲಿ ಭಾರತ ಅಣುಶಕ್ತಿಯನ್ನು ಬಳಸ್ತಿದ್ರೂ ಕೂಡ ಆ ಅಣುಶಕ್ತಿಯನ್ನ ಅಭಿವೃದ್ಧಿ ಕಾರಣಗಳಿಗಾಗಿ ಬಳಸ್ತಾ ಇದ್ದೇವೆ. ಅಣ್ವಸ್ತ್ರಗಳನ್ನ ತಯಾರಿಸುವಲ್ಲಿ ಭಾರತ ಅಣುಶಕ್ತಿಯನ್ನು ಬಳಕೆ ಮಾಡುತ್ತಾರೆ. ಶಾಂತಿಯುತವಾದಂತಹ ಕಾರ್ಯಗಳಿಗೆ ಮಾತ್ರ, ಅದು ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂತಹ ನಿಟ್ಟಿನಲ್ಲಿ ಮಾತ್ರ ಅಣುಶಕ್ತಿಯನ್ನು ಬಳಕೆ ಮಾಡ್ತಾ ಇದ್ದೇವೆ. ವಿನಾಶದ ಕಾರಣದಿಂದಾಗಿಯೋ ಅಣ್ವಸ್ತ್ರಗಳನ್ನು ಸಿದ್ಧಪಡಿಸುವುದಕ್ಕಾಗಿಯೋ ಭಾರತ ಅಣುಶಕ್ತಿಯನ್ನ ಉತ್ಪಾದನೆ ಮಾಡ್ತಾ ಇಲ್ಲ. ಹಾಗಾಗಿ ಭಾರತ ಏನು ಮಾಡ್ತಾ ಇದೆ? ನಿಶಸ್ತ್ರೀಕರಣವನ್ನು ಕೂಡ ಬೆಂಬಲಿಸ್ತಾ ಇದೆ. ನಿಶಸ್ತ್ರೀಕರಣ ಕೂಡ ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳಲ್ಲಿ ಒಂದು. ವಿಶ್ವದ ಎಲ್ಲಾ ರಾಷ್ಟ್ರಗಳು ಕೂಡ ಏನ್ ಮಾಡಬೇಕು? ತಮ್ಮಲ್ಲಿರ್ತಕ್ಕಂಥ ಶಸ್ತ್ರಾಸ್ತ್ರಗಳನ್ನು ನಾಶ ಮಾಡಿ, ಇಲ್ಲ ಶಸ್ತ್ರಾಸ್ತ್ರ ಉತ್ಪಾದನೆಯನ್ನು ನಿಷೇಧ ಮಾಡಿ, ಆಗ ವಿಶ್ವದಲ್ಲಿ 3ನೇ ಮಹಾಯುದ್ಧ ಆಗದಂತೆ ತಡಿಬೇಕು. ವಿಶ್ವದಲ್ಲಿ ಏನಾದರೂ ಕೂಡ 3ನೇ ಮಹಾಯುದ್ಧ ನಡೆದಿದ್ದೇ ಆದಲ್ಲಿ ವಿಶ್ವ ವಿನಾಶದತ್ತ, ಅಳಿವಿನತ್ತ ಸಾಗುತ್ತದೆ. ಈ ನಿಟ್ಟಿನಲ್ಲಿ ಭಾರತ ನಿಶಸ್ತ್ರೀಕರಣವನ್ನು ಬೆಂಬಲಿಸ್ತಾ ಬಂದಿದೆ. ನಿಶಸ್ತ್ರೀಕರಣ ಒಪ್ಪಂದಕ್ಕೂ ಕೂಡ ಭಾರತ ಸಹಿ ಹಾಕಿದೆ. ಆದರೂ ಕೂಡ ಇನ್ನೂ ಕೆಲವು ರಾಷ್ಟ್ರಗಳು ನಿಶಸ್ತ್ರೀಕರಣ ಒಪ್ಪಂದಕ್ಕೆ ಸಹಿಯನ್ನು ಹಾಕಿಲ್ಲ. ಈ ನಿಟ್ಟಿನಲ್ಲಿ ಭಾರತ ಈಗಲೂ ಕೂಡ ನಿಶಸ್ತ್ರೀಕರಣವನ್ನು ಬೆಂಬಲಿಸ್ತಾ ಬಂದಿದೆ. ನಿಶಸ್ತ್ರೀಕರಣವು ಕೂಡ ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳಲ್ಲಿ ಒಂದು. ಈ ಎಲ್ಲ ಅಂಶಗಳ ಜೊತೆಗೆ ಭಾರತ ಸಂವಿಧಾನದ 51ನೇ ವಿಧಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸಹಕಾರಕ್ಕೆ, ವಿಶ್ವಸಂಸ್ಥೆಯ ಒಂದು ನೀತಿಗೆ ಯಾವಾಗಲೂ ಕೂಡ ಬದ್ಧವಾಗಿರ್ತಕ್ಕಂಥದ್ದನ್ನು, ವಿಶ್ವಸಂಸ್ಥೆಯ ಎಲ್ಲ ಕಾರ್ಯಗಳಿಗೆ ಬೆಂಬಲವನ್ನು ಸೂಚಿಸುವಂತಹ ಕಾರ್ಯವನ್ನು ನಾವು ಸಂವಿಧಾನದ 51ನೇ ವಿಧಿಯಲ್ಲಿ ನೋಡ್ತಾ ಬಂದಿದ್ದೇವೆ. 51ನೇ ವಿಧಿ ವಿಶ್ವ ಶಾಂತಿಯನ್ನು ಬೆಂಬಲಿಸುವಂತಹ ಪ್ರಮುಖವಾಗಿರತಕ್ಕಂತಹ ವಿಧಿಯನ್ನು ನಾವು 51ನೇ ವಿಧಿಯಲ್ಲಿ ನೋಡ್ತೀವಿ. ಈ ರೀತಿ ಭಾರತದ ವಿದೇಶಾಂಗ ನೀತಿ ಹೇಗೆ ರಚನೆಯಾಯಿತು, ಭಾರತ ವಿದೇಶಾಂಗ ನೀತಿಯ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಯಾವುವು, ಯಾವ ಉದ್ದೇಶಗಳಿಟ್ಟುಕೊಂಡು ಭಾರತದ ವಿದೇಶಾಂಗ ನೀತಿ ಸಿದ್ಧಪಡಿಸಲಾಗುತ್ತದೆ, ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು, ಯಾವೆಲ್ಲ ಮೂಲಭೂತ ಅಂಶಗಳನ್ನು ಭಾರತದ ವಿದೇಶಾಂಗ ನೀತಿಯಲ್ಲಿ ನಾವು ನೋಡಬಹುದು ಅನ್ನುವಂಥ ವಿಚಾರವನ್ನು ಈ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಪರೀಕ್ಷಾ ದೃಷ್ಟಿಯಿಂದ ಈ ಅಧ್ಯಾಯದಲ್ಲಿ 2 ಅಥವಾ 3 ಅಂಕದ ಪ್ರಶ್ನೆಗಳು
ಬರುವಂತಹ ಅವಕಾಶ ಹೆಚ್ಚಾಗಿದೆ. ಇದಿಷ್ಟು ಈ ಅಧ್ಯಯನದಲ್ಲಿ ಬರತಕ್ಕಂತಹ ಅಂಶಗಳು. ವಿದೇಶಾಂಗ ನೀತಿ ಎಂದರೇನು, ವಿದೇಶಾಂಗ ನೀತಿಯ ಉದ್ದೇಶಗಳು, ವಿದೇಶಾಂಗ ನೀತಿಯ ಮೇಲೆ ಪ್ರಭಾವ ಬೀರುವ ಅಂಶಗಳು, ಪಂಚಶೀಲ ತತ್ವಗಳು ಯಾರ ಮಧ್ಯೆ ನಡೆದಂಥ ಒಪ್ಪಂದ, ಪಂಚಶೀಲ ಒಪ್ಪಂದದಲ್ಲಿ ಅಡಕವಾಗಿರುವಂಥ ಅಂಶಗಳು, ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು ಯಾವುವು, ಇವು ಈ ಅಧ್ಯಾಯದಲ್ಲಿ ಬರುವಂತಹ ಬಹಳ ಪ್ರಮುಖವಾಗಿರ್ತಕ್ಕಂತಹ ಪ್ರಶ್ನೆಗಳಾಗಿವೆ. ಇಷ್ಟು ಈ ಅಧ್ಯಾಯದಲ್ಲಿ ಬರುವಂತಹ ಸಂಕ್ಷಿಪ್ತವಾಗಿರ್ತಕ್ಕಂತಹ ಮಾಹಿತಿ.